ನನಗೆ ಹರುಷ ನಿನ್ನ ಪ್ರೀತಿಯ ಮುಂದೆ ಇಡದೆ ಲೋ ಮಂಜ ಎಲ್ಲೋದು ಸ್ಟಾಪ್ ರೇಪ್. ಲೇ ಏನ್ ಮನ್ಸ ನಿಂದು ತಾಯಿ ಅಂತ ಮನ್ಸಲ್ಲೋ ನಿನ್ನ ಹುಡುಗಿ ಅವರ ದಿಂಕೊಂಡು ಹೋಗ್ತಾ ಇದ್ರು ನೀನು ತಾಯಿ ಅಂತ ಮನ್ಸು ಕಣೋ ಮೆಚ್ಚನೆ ಕಣಯ್ಯ ನಿನ್ನ ಮೆಚ್ಚನೆ ಕಣಯ್ಯ ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚ, ನೀನ್ ನನ್ ಜೀವ ಮಚ್ಚ. ಇದು ಕಣ್ರಲ್ಲೇ ಫ್ರೆಂಡ್ಶಿಪ್ ಅಂದ್ರೆ ಇದು ಯಾವ ದಿಗ್ಗಜರು ಯಾವ ಚಡ್ಡಿ ದೋಸ್ತು ಇದಕ್ ಬರ್ಬೇಕು ನ್ಯಾಷನಲ್ ಅವಾರ್ಡು. ಲೋ ಮಂಜ ಎಲ್ಲೋ ಓದೆ ಹುಡುಗಿ ಬೇರೆ ಬಿಟ್ಟೋದ್ಲು ಬಾರೋ ಇನ್ಸ್ಟಾಗ್ರಾಮ್ಗೆ. ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ಇನ್ನೊಂದು 6 ತಿಂಗಳು ಚೆಲುವಿನ ಚಿತ್ತಾರ ಮಾದೇಶ. ಮಂಜಿನ್ಗೋಸ್ಕರ ಎಲ್ಲಾರು 1 ನಿಮಿಷ. ಈ ವಿಡಿಯೋ ರೋಸ್ಟ್ ಅಲ್ಲ ಊಷ್ಟು. ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ ಮಚ್ಚ. ಏನಾದ್ರು ಒಂದು ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚ, ನೀನ್ ನನ್ ಜೀವ ಮಚ್ಚ. ನೀನು ಅಷ್ಟೇ ಮಚ್ಚ, ಲವ್ ಯು ಮಚ್ಚ. ಜೀವ ಕೊಡ್ತೀಯಾ ಸರಿ, ಪಪ್ಪಗೂ ಕೊಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ಆಮೇಲಿಂದ ಒಂದು ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀರಿ. ಸೊ ಜನಕ್ಕೆ ಖುಷಿ ಕೊಡಂಗೆ ವಿಡಿಯೋ ಮಾಡ್ತೀರಿ ಏನಮ್ಮ? ಹೌದು ಕಣ, ಸಖತ್ ಖುಷಿ ಆಯ್ತು ಕಣ. ನಿಮ್ ಪಪ್ಪುಮ್ಮ ವಿಡಿಯೋ ನೋಡಿ ಸಖತ್ ಖುಷಿ ಆಯ್ತು. ವಿಡಿಯೋ ಮಾಡಕ್ಕೆ ಪಾಪ ಪಪ್ಪುಮ್ಮ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಯಾರ ಜೊತೆ ವಿಡಿಯೋ ಮಾಡ್ಬೇಕು ಅಂತ. ಇಬ್ರು ಯಾವ ನೋಡ್ರು ಕೋಲಾಟ ಆಡ್ತಿರ್ತಾರಲ್ಲ ಯಾರೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಅವನ ಜೊತೆಗೆ ಹೋಗ್ಬಿಟ್ಟಿದ್ದಾಳೆ ಪಾಪ. ಅಲ್ಲ ಪಪ್ಪುಮ್ಮ ಈ ಮಂಜುನ್ ಜೊತೆಗೆ ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಚೂಟ್ ಪ್ರಿನ್ಸ್ ಜೊತೆಗೆ ಕಬಡ್ಡಿ ಆಡಕ್ ಹೋಗಿದ್ಯಲ್ಲ, ನೀನ್ ಎಷ್ಟು ಮಿಂಡ್ರಿ ಬಿಟ್ಟಿರ್ಬೋದು. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಿರ್ತಾನೆ ನನ್ನ ಸರ್ಪಟ್ಟಿ. ಅಲ್ಲ ಜೋರಾಗಿ ಮಾಡ್ತೀನಿ ಅಲ್ಲ ಅಲೆ ಮಾಡೋದ್ಲು ಮಂಜುನ್ ಬಾಯಿಗೆ ಗೋದ್ 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 ಗೋದ್. ಲೇ ನೀನು ಇದೆಯಲ್ಲ ನೀನು ಕ್ಯೂಟ್ ಪ್ರಿನ್ಸ್ ಅಲ್ಲ, ನೀನು ಶೂಟ್ ಪ್ರಿನ್ಸ್. ಮಂಜುನ್ಗೆ ಶೂಟ್ ಆಗಿ ಬಂದ್ಬಿಟ್ಟಲ್ಲ. ಕಡಲ ಅಲೆಯ ಹಾಗೆ ನೀನು ನನ್ನ ಒಳಗೆ. ಪಾಪ ಮಂಜ ಇದನ್ನೆಲ್ಲ ನೋಡ್ಬಿಟ್ಟು ಯಾವ ಮೂಲೆ ಕೂತ್ಕೊಂಡು ಆದ್ರ ಆ ಪಪ್ಪುಮ್ಮ ನಾನೇ ಪಪ್ಪುಮ್ಮ ಅಂತ ಇವ್ನ್ ಚೂಟ್ ಪ್ರಿನ್ಸು ಮಚ ಅಂತ ಚೆನ್ನಾಗಿ ಇಸುಕ್ ಬಿಟ್ರಿ ಕಡ್ರ ಅವನಲ್ಲೇ. ಹಿಂಡು ಬಿಟ್ರಿ ರಸ ಎಲ್ಲ ಇಳಿಯಾಗಿ ಹಿಂಡು ಬಿಟ್ರಿ ಕಡ್ರ ಅವನ್ನ. ಲೋ ಮಂಜ ಅಲ್ಲೇ ಇದನ್ನೇ ಮನ್ಸಿ ತಗೊಂಡು ಯಾವ್ದಾದ್ರು ಬೆಟ್ಟದ ಮೇಗ್ನಿಂದ ಬಿದ್ಬಿಟ್ಟಿ ಕಡವಲ್ಲೇ. ನೀನ್ ಹೋಗ್ಬಿಟ್ರಿ ಯಾರೋ ಗತಿ ನಮಗೆ ರೋಸ್ಟ್ ಮಾಡಕ್ ಯಾರೋ ಗತಿ. ನಾವು ನಿನ್ಗೆ ಅವತ್ತೇ ಹೇಳಿದ್ವಿ ಕಿಪ್ಪಿ ಕೀರ್ತಿಗೂ ಹಿಂಗೆ ಮಾಡಿದ್ದವ್ರು ಕೊನೆಗೆ ಹೋದ್ರು ಅಂತ. ನಿನಗಿವಳು ಹಂಗೆ ಹೋಗ್ಲಿಲ್ಲ, ಶಾರ್ಟ್ ಆಗಿ ಹೋಗಿದ್ದಾಳೆ. ಕಿಪ್ಪಿ ಅಕ್ಕ ನಿಮ್ದು ಯಾವ್ದಾದ್ರು ಸಂಘ ಇದ್ರೆ ಹೇಳಿ, ಬಿಟ್ಟೋದವ್ರ ಸಂಘ ಬಿಟ್ಕೊಟ್ಟವ್ರು ಬಂದು ಸೇರ್ಕೊಂತಾರೆ. ಈ ಒಂದು ವಿಷಯ ಕೇಳಿ ಯಾರ್ಯಾರಿಗೆಲ್ಲ ಖುಷಿ ಆಗಿದ್ದೆ ಕಮೆಂಟ್ ಹಾಕೊಂಡ್ಬಿಡ್ರಿ. ನನಗೇನಾಗಿತ್ತು ಅಂತ ನಿಮಗೆ ಗೊತ್ತು. ಇದಾಗಿತ್ತು ವಿಡಿಯೋ. ಇದೇ ತರ ಅಷ್ಟು ವಿಡಿಯೋಸ್ಗೋರು ನಮಗೆ ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಮ ಮಾಡ್ತೀನಿ ಮತ್ತೆ ಸಿಗುವ. ಏನೇನೋ ನೋಡಿದ್ವಿ, ಇದನ್ನ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಇದೇ ಬೆಸ್ಟ್ ದಿನ ಅವಳ ಫೇಸ್ ರಿವೀಲ್ ಮಾಡಕ್ಕೆ. ಅವ್ರಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನೇ ಇವತ್ತು ಏನೋ ಇನ್ನೂ ಡೌಟಾ? ಇಲ್ಲಿ ಕೆನ್ನೆ ಮೇಲೆ ಮಚ್ಚೆ ಇದೆ ನೋಡ್ರಿ, ಇಲ್ಲೆಲ್ಲೋ ಒಂದು ಮಚ್ಚೆ ಇದೆ.
ಅಮ್ಕುಡುಮ್ಕು ಶಾರ್ಟ್ ಹಾಕೋದ್ಲ ಪಪ್ಪುಮ್ಮ. ಲೋ ಅಮ್ಕುಡುಮ್ಕು ಮಂಜ, ನೀನು ಹೇಳೋ. ಅವನು ಮಂಜ, ನೀನು ಮಂಜ. ಮಂಜ ಮುಂದೆ ಸರಿ ಆಗತ್ತೆ. ಪಪ್ಪುಮ್ಮ ಮನ್ಸಲ್ಲೆಲ್ಲ ಇದೆಯಾ ಕಣೆ, ಬಂದ್ಬಿಡೆ ಪಪ್ಪುಮ್ಮ, ನಿನ್ ನನ್ ಫ್ಲೇವರ್ ಕಣೆ ಅಂತ ಹೇಳೋ. ಅಮ್ಮುಕಡ್ಡಮ್ಮಕ್ಕ ಮಾ ಕಾಯಮ್ಮ. ಏನು ಅಮ್ಕುಡುಮ್ಕು, ಇವಳೆ ನನ್ ಪಪ್ಪುಮ್ಮ. ಇವಳೆ ಪಪ್ಪು ಬಾಯಿಗೆ ಗೊಕ್ಕೊಕ್ ಮಾಡೋದ್ಲ ಪಪ್ಪುಮ್ಮ. ಪಪ್ಪುಮ್ಮ ಬಂದ್ಬಿಡು ಪಪ್ಪುಮ್ಮ, ನಿನ್ನ ಅನ್ನ ಫ್ಲೇವರು ಪಪ್ಪುಮ್ಮ ತಿಂತಾಳೆ ಪಪ್ಪುಮ್ಮ. ನಾವು ಅವತ್ತೇ ಹೇಳಿದ್ವಿ ತಾನೇ, ಇವಳು ಬರೀ ವ್ಯೂಸ್ ಫಾಲೋವರ್ಸಿಗೆ ಬಂದಿರೋ ಇವಳು ಕೊನೆಗೆ ಶಾರ್ಟ್ ಆಗಿ ಹೋಗ್ತಾಳಂತ. ನಾವು ರೋಸ್ಟರ್ಸು ಅವತ್ತೇ ಹೇಳಿದ್ವಿ, ಕೊನೆಗೂ ಸರಿಯಾಗಿ ಹಾಕಿವಳು ಶಾರ್ಟ್. ಅಲ್ಲ ಕಣ ಮಂಜಲ್ಲೇ, ನನ್ನ ಫ್ರೆಂಡು ಅಂತ ಹೇಳ್ತಿದ್ದಲ್ಲ, ಕುಚುಕು ಅಂತೆಲ್ಲ ಹಾಡಾಕತ್ತಿದ್ರಲ್ಲೋ, ಅವನೇ ಬಾಯಿಗಿಟ್ಟೋದ್ನಲ್ಲೋ. ಗೈಸ್, ಈ ತರ ನನ್ನ ಪಪ್ಪಮ್ಮ ಬಿಟ್ಟೋಗಲ್ಲಪ್ಪ, ನನ್ನ ಮುದ್ದು ಪಪ್ಪಮ್ಮ, ನನ್ನ ಪಪ್ಪಮ್ಮ ಬಿಟ್ಟೋಗಲ್ಲ ನನ್ನ. ಸ್ಟಾಪ್ ರೇಪ್. ಮಂಜುಗ್ ರೇಪ್ ಆಗಿತ್ತಂತೆ. ಇವಾಗ ಗೊತ್ತಾಗ್ತೈತೆ ಸ್ಟೂಡೆಂಟ್ ಪವರ್ ಏನಂತ. ಗೊತ್ತಾಗ್ಲಿ ಬಿಡು, ನೀನ್ ಯಾಕೆ ತಿಕಾರ್ಕಂತ ಇದೀಯಾ? ಸ್ಟೂಡೆಂಟ್ ನ ಎದುರಾಕೊಂಬಾರ್ದು. ಅದ್ ಸರಿ, ನಿನ್ ಸ್ವೆಟ್ ಶರ್ಟ್ ಅಲ್ಲಿರೋ ಬಟನ್ಸ್ಗಳು ಯಾಕೆ ಅಷ್ಟೊಂದು ದಪ್ಪ ಇದಾವೆ? ಸತ್ತವ್ರ ಹಣೆ ಮೇಲೆ ಗಿಡ ಕಾಯಿನೂ ಅಷ್ಟು ದಪ್ಪ ಇರಲ್ಲ, ಅಷ್ಟೊಂದು ದಪ್ಪ ಇದಾವಲ್ಲೇ ಕೊಂಗ. ನೀಟ್ ಎಕ್ಸಾಮ್ ಇಂದ ಎಷ್ಟು ಸ್ಟೂಡೆಂಟ್ ಇರೋದು, ಎಷ್ಟು ಸ್ಟೂಡೆಂಟ್ ಡ್ಯಾಮೇಜ್ ಆಗಿ, ಎಷ್ಟೋ ಜನ ಸಾವು ಆಯ್ತು. ಡಿಪ್ರೆಷನ್. ನಾನೇನೇ ಇದ್ರು ಸ್ಟೂಡೆಂಟ್ ಪರ ಮಾತಾಡ್ತೀನಿ, ಸ್ಟೂಡೆಂಟ್ ಪರ ನಿಂತ್ಕೊಂತೀನಿ. ಬೇಡ ಕಣಪ್ಪ, ದಯವಿಟ್ಟು ಸ್ಟೂಡೆಂಟ್ ಪರ ನಿಂತ್ಕೊಳಕ್ ಹೋಗ್ಬೇಡ. ನೀನೇನಾದ್ರು ಸ್ಟೂಡೆಂಟ್ ಪರ ನಿಂತ್ರೆ ಸಿಗೋ ನ್ಯಾಯನೂ ಸಿಗಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ರೀ ಎಕ್ಸಾಮ್ ಬರ್ಲಿ. ನೋಡ್ರಿ, ಇವನಿಗೆ ವಿಷಯನೇ ಗೊತ್ತಿಲ್ಲ. ನೀಟು ಆಲ್ರೆಡಿ ಆಗೋಗ್ಬಿಟ್ಟಿದೆ, ಇವ್ನು ಮತ್ತೆ ರೀ ಎಕ್ಸಾಮ್ ಬರ್ಲಿ. ಕರೆಕ್ಟ್ ವಿಷಯ ತಿಳ್ಕೊಳ್ಳಲಿ, ವಿಷಯನೇ ಗೊತ್ತಿರಲ್ಲ ಅಂದ್ರೆ ಏನೋ ಒಂದು ಇವತ್ತು ಗರ್ಲ್ ಫ್ರೆಂಡ್ಸ್ ಡೇ. ಎಲ್ಲಿ ಗರ್ಲ್ ಫ್ರೆಂಡ್ಸ್ ಅಂದ್ರೆ ಹುಡುಗಿ ಫ್ರೆಂಡ್ಸ್, ಲವರ್ಸ್ ಅಲ್ಲ. ಹುಡುಗಿ ಫ್ರೆಂಡ್ಸ್ ನ ದಿನಾಚರಣೆ. ಫ್ರೆಂಡ್ಸ್ ಅದು ಲವರೇ ಬೇರೆ, ಫ್ರೆಂಡ್ಸೇ ಬೇರೆ. ನೀವು ಲವರ್ನ ಫ್ರೆಂಡ್ಸ್ ಅನ್ಕೊಂಡು, ಫ್ರೆಂಡ್ಸ್ ಲವರ್ ಅನ್ಕೊಂಡು ಕನ್ಫ್ಯೂಸ್ ಹಾಕೋಬೇಡಿ. ಹುಡುಗಿ ಫ್ರೆಂಡ್ಸ್ ಡೇ ಇದು. ಹುಡುಗಿ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಅವ್ರಿಗೆ ವಿಶ್ ಮಾಡ್ಕೊಳ್ಳಿ. ನಮ್ಗೆ ಯಾವ ಹುಡುಗಿ ಫ್ರೆಂಡ್ಸ್ ಇಲ್ಲ, ನಮಗೆ ಲವರ್ ಇಲ್ಲ, ಲವಗನಿಲ್ಲ. ನಾವು ಇವತ್ತು ಆರಾಮಾಗಿದ್ವಿ ವಿಡಿಯೋ ಮಾಡ್ಕೊಂಡು. ಪಪ್ಪಮ್ಮ ಬೇರೆ ಅವ್ನು ಆ ಜೊತೆಗೆ ಓಡೋಗಿದ್ದಾಳೆ, ಅದನ್ನ ನೋಡ್ಕೊಂಡು ನಾವು ಆರಾಮಾಗಿರ್ತೀವಿ. ಸಿಗಲ್ಲ ಮತ್ತೆ. ಕುಡು ಹಿಂಗೆ ನಾನು ಹೇಳೋದು ಚೆನ್ನಾಗಿರಲ್ಲವಾ? ಅಮ್ಕುಡುಮ್ಕು ಮಂಜ 30 ಕಿಲೋಮೀಟರ್ ಬರೀ ಟೀ ಕುಡಿಯಕ್ಕೆ ಹೋಯ್ತಾನಂತೆ. ಏನ್ ಕೇಳ್ಕೊಂಬರೋ ಬನ್ನಿ. ಸೊ ಇವತ್ತು ನಾನು ಈ ಟೀ ಕುಡಿಯಕ್ಕೆ ಇಡೀ ಏರಿಯಾ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಎಲ್ಲೂ ಸಿಕ್ಕಿಲ್ಲ ನನ್ಗೆ ಟೀ ಅಂಗಡಿ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತೆ ಬೆಂಗಳೂರಲ್ಲಿ. ಇವತ್ತು ನಾನು ಈ ಒಂದು ಟೀ ಕುಡಿಯಕ್ಕೆ 30 ಕಿಲೋಮೀಟರ್ ಹುಡ್ಕೊಂಡ್ ಬಂದು ಒಂದ್ ಜಾಗದಲ್ಲಿ ಟೀ ಕುಡಿತಿದ್ದೀನಿ. ಯಾಕಂದ್ರೆ ನಾನು ಟೀ ಅಂದ್ರೆ ನನಗೆ ತುಂಬಾ ಇಷ್ಟ. ಟೀ ಕುಡಿಲೇಬೇಕು ನಾನು. ಆಯ್ತಪ್ಪ, ನೀನ್ ಟೀ ಕುಡಿ. ನೀನ್ 30-60 ಕಿಲೋಮೀಟರ್ ಹೋಗಿ ಟೀ ಕುಡಿ. ಅದೇನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು? ಟೀ ಕುಡಿಯಕ್ಕೆ ಮೆಂಟಲ್ ಆಗ್ಬಿಟ್ಟಿದೆ. ಯಾಕ? ಕರೆಕ್ಟ್ ಕಣ, ನಿನ್ ಮೆಂಟ್ಲೆ ನೀನು. ಅದಕ್ಕೆ 30 ಕಿಲೋಮೀಟರ್ ಬಂದಿರೋದು. ಅಂದ್ರೆ ಎಲ್ಲ ಟೀ ಅಂಗಡಿ ಎಲ್ಲ ಏನ್ ಅಂಗಡಿಗಳಿದೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಸಿಗರೇಟ್ ಮಾರಂಗಿಲ್ಲ, ಅದ್ ಮಾರಂಗಿಲ್ಲ ಅಂತ ಇವತ್ತು ಟೀ ಅಂಗಡಿಯವರು ಬ್ಯಾನ್ ಮಾಡೋರಂತೆ. ಸರಿನಪ್ಪ, ಆಯ್ತು. ಟೀ ಕುಡಿಬೇಕಷ್ಟೇ ತಾನೆ ನೀನು. ಟೀ ಅಂಗಡಿಯವ್ರು ಬ್ಯಾನ್ ಮಾಡ್ಲಿ, ಸಿಗರೇಟ್ ನಿನಗೆ ಏನಾರ ಮಾಡ್ಕೊಳ್ಳಿ, ನಿನಗೆ ಒಟ್ಟಿ ಟೀ ಕುಡಿಬೇಕಾಯ್ತು ತಾನೆ. 30 ಕಿಲೋಮೀಟರ್ ಸುಮ್ನೆ ವೇಸ್ಟ್ ಆಗಿ ಟ್ರಾವೆಲ್ ಮಾಡಿದೆ. ಏನ್ ಮಾಡ್ಬೋದಿತ್ತು ಅಂತ ನಿನ್ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಅದು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಚಿನ. ಯಾರ್ದಾದ್ರೂ ಉಚ್ಚೆ ಕುಡಿ, ಹಂಗೆ ಸ್ವಲ್ಪ ವಿಷ ಹಾಕೊಂಡ್ ಕುಡಿ. ಏರಿಯಾನೇ ಮೆರವಣಿಗೆ ಮಾಡ್ತಾರೆ. ಇದು ಕಮೆಂಟ್ ಕೂಡ ಹಾಕಿದ್ದಾರೆ. ನನ್ನ ಕಡೆಯಿಂದ ಕ್ವಶನ್ ಅಂತಾನೆ ಅಂದ್ಕೋ. ಮನೇಲಿ ಮಾಡ್ಕೊಂಡ್ ಕುಡ್ದಿದ್ರೆ ಅಡ್ತಿದ್ರ ನಿನ್ಗೆ? ಹಲ್ ಕಟ್ ರಡ್ ಡೇ ಮುಂಡೆ. ಸೊ ಆದ್ರೂ ನಾನು ಟೀ ಕುಡಿತಾ ಇದ್ದೀನಿ ಹುಡ್ಕೊಂಬಂದು.
ನಾನು 40,000 ಕಿಲೋಮೀಟರ್ ಹುಡ್ಕೊಂಡ್ ಕುಡಿತಾ ಇದ್ದೀನಿ. ಹಾ ನೋಡ್ರಿ, ಹಾ ಹುಡುಗಮ್ಮ. ಹಾ ಹುಡುಗ ನಗು ಬರ್ಲಿಲ್ವಾ?